ರತ್ನ ಖಚಿತವಾದ ವಜ್ರ ವೈಡೂರ್ಯ ಉಳ್ಳ ನಿನಗೆ ವಜ್ರ ಮುಕುಟ ಬೇಡವೇ? ಇದೆ ನೋಡಿ ಕೋಟೆ ಬಾಗಿಲು. 9th ಸೆಂಚುರಿಯಲ್ಲಿ ಇದನ್ನು ಕಟ್ಟಿದ್ದು, ಕೆಳದಿ ನಾಯಕರು ಕಟ್ಟಿದ್ದು. ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇವನ್ನ ಹಿಸ್ಟ್ರಿಲಿ ಕೂಡ ಇದು ಮೆನ್ಷನ್ ಆಗಿದೆ. ಇಲ್ಲಿ ಸೊಂಡ್ಲ ಇದೆ, ಆನೆ ಅನಿಸುತ್ತೆ. ಅಲ್ಲಿ ಮುಂದೆಗಡೆ ಕೊಕ್ಕರೆನೂ ಇದೆ. ಹೆಸರೇನು? ಲಿಖಿತ. 3 ಜನ ಅಲ್ಲ? ಹಾಂ, 3 ಜನ. ಊರು ತುಮಕೂರು. ಮೊಬೈಲ್ ನಂಬರ್ ಬ್ಯಾಗ್ ಒಂದು ತೋರಿಸಿ. ಪ್ಲಾಸ್ಟಿಕ್ ಐಟಮ್ ಎಲ್ಲ ತಗೊಂಡಿದ್ದೀರಾ? ಬಾಟ್ಲು ಇದೆಲ್ಲ ವಾಪಸ್ ತನ್ನಿ, ಬಿಸಾಕ್ಬೇಡಿ. ಹೋಗ್ಬೇಡಿ. ಅಲ್ಲಿ ಕೆಳಗೆ ಬಂದಿದ ತಕ್ಷಣ ಗಾಡಿ ಇಲ್ಲೇ ಹಾಕೋಗ್ಬೇಕು. ಎಂಟ್ರಿ ಚಾರ್ಜಸ್ ಏನೂ ಇಲ್ಲ, ಬಟ್ ಪಾರ್ಕಿಂಗ್ ಚಾರ್ಜಸ್ ಇದೆ. ಪಾರ್ಕಿಂಗ್ ಚಾರ್ಜಸ್ಸು 4 ವೀಲರ್ಗೆ 50 ರೂಪೀಸ್ ಏನೋ ತಗೊಂಡ್ರು. ಸೊ ಇದೆ ಕವಲೇದುರ್ಗ ಫೋರ್ಟಿಗೆ ಹೋಗೋ ರೋಡು. ಒಂದು ಗದ್ದೆ ಒಳಗೆ ಹಾಸು ಹೋಗಬೇಕು. ಅಲ್ಲಿಂದ ಕ್ಲೈಂಬ್ ಇದೆ. ಇದು ಫುಲ್ ಮಳೆ ನೀರು ಹರಿತಿದ್ರೆ ಹೆಂಗಿರುತ್ತಲ್ವಾ? ಅದೇ ತಾನೇ ಅವತ್ತು ವಿಡಿಯೋ ಕಳಿಸಿದಾಗಿದ್ದು, ಆ ಥರನೇ. ಅಪ್ಪ ಹೆಂಗ್ ಗೊತ್ತಾ ನಮ್ಮ ಸಣ್ಣ ಮಾಡಿದ್ದು? ಆ ಕಾಲದಲ್ಲಿ 1997 ಅವಾಗ ಟಿವಿಗಳಿರಲಿಲ್ಲ ಮನೆಯಲ್ಲಿ. ಟಿವಿಲಿ ಹಾಕ್ತಿದ್ರೆ? ಟಿವಿ ಅಲ್ಲ, ಕಾಂಪ್ಲೇಟ್ ಹೊಡ್ತಿದ್ರೆ? ಒಂದ್ ನಿಮಿಷ ಆತ ಸರಿನಾ? ಅವಾಗ ಊರಿಗೆಲ್ಲ ಟಿವಿ ತರಿಸಿದ್ರು, ಫಿಲಮ್ ಹಾಕ್ತಿದ್ರು ಅವಾಗಲೇ. ಸೊ ಫಿಲಮ್ಗೆ ಅಂತ ಅಂದ್ರೆ 4 ಗಂಟೆ ಚಂದ್ರನ ಕಾಯ್ಬೇಕಿತ್ತು. ಸರಿನಾ? ಅವಾಗ ಅವರು ಟಿವಿ ತರಿಸಿ, DVD ಪ್ಲೇಯರ್ ತರಿಸಿ, ಯಾವುದೋ ಒಂದು ಮೂವಿ, ಸುಧಾರಾಣಿಂದು ಅದು ಮೂವಿ ಅಂತೆ ಹಾಕ್ಸಿದ್ರು ಊರವರೆಲ್ಲ ನೋಡ್ಲಿ ಅಂತ. ಏನು ಬರ್ಡೇ ಸ್ಪೆಷಲ್ ಈಗ? ನಾಮಕರಣಕ್ಕೆ. ಆಕ್ಚುಲಿ ರೋಡು ಲೈಟಾಗಿ ಟಫ್ ಆಗೇ ಐತಲ್ವಾ? ಈಗ ಸ್ಟಾರ್ಟ್ ಆಗಿದೆ. ಅಂದರೆ ಶಾರ್ಪ್ ಎಡ್ಜಸ್ ಅವೆ. ಕೆಳಗಡೆ ಹತ್ಬೇಕಾರೆ ಅಂದ್ಕೊಂಡ್ವಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಫೈನಲಿ ಮಳೆ ಸ್ಟಾರ್ಟ್ ಆಯಿತು. ಯಾರ್ದಪ್ಪ ಬೇಡಿಕೆ ಮಳೆ ಬರಲಿ ಅಂತ? ಈ ಕಡೆ ಜೋರಾಗಿ ಬಂತಲ್ಲಿ ನೆಂದೋಗ್ತೀವಿ. ಇಲ್ಲೇ ನಿಲ್ಲನಾ? ಛತ್ರಿ ತಾಂಬರಲ್ಲ ಅಂದೆ. ಅದೇನೆ ಸುಮ್ಮನೆ ಹೇಳ್ತು. ಓ ಜೋರಾಗಾಯ್ತು. ಈ ಮಳೆ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತಾ? 5 ನಿಮಿಷ ಕಡಿಮೆ. ಹಾಂ, ಮಳೆದವನ ಮಳೆ ಬರಲಿ ಅಂತ ನಾವೇ ಬೇಡಿ ಇವಾಗ ನೆನೆತೀವಿ ಅನ್ನೋ ಟೆನ್ಷನಿಗೆ ಬಂದಿದ್ದಾಯ್ತು. ಮಳೆಯಲ್ಲಿ ಡೆಡಿಕೇಟ್ ಮಾಡ್ತಾರೆ. ಕೋಟೆ ಕನಸಲ್ಲಿ ಮಗು ನಿನಗೆ ಕರ್ನಾಟಕ ರತ್ನ ಖಚಿತವಾದ ವಜ್ರ ವೈಡೂರ್ಯ ಉಳ್ಳ ನಿನಗೆ ವಜ್ರ ಮುಕುಟ ಬೇಡವೇ ಅಂತ ಎಲ್ಲ ಕನಸಿತ್ತು. ತಾಯಿ ತನ್ನ ಹಪ್ಪು ಏನೋ ಬಿಗಿದಪ್ಪುಗೆ ಅಲ್ಲ, ತನ್ನ 2 ಬಾಹುಗಳನ್ನು ಆಲಂಗಿಸಿ ತಬ್ಬಿದಂತೆ. ಒಬ್ಬ ಯಾಯ. ಓಕೆ ಯಾಯ. ಸೊ ಅದು ಇವತ್ತು ಗೊತ್ತಾಗ್ತಾ ಇದೆ. ಇಲ್ಲಿಗೆ ಬಂದ ಫೀಲ್ ಆಗಿ ನೋಡು, ಮಳೆನೂ ಬಂತ. ಮಳೆ ಬಂದು ಎಂಟ್ರಿ ಕೊಡ್ತಾ ಇದ್ರೆ ಆ ಫೀಲೇ ಬೇರೆ. ಇದೆ ನೋಡಿ ಕೋಟೆ ಬಾಗಿಲು. 9th ಸೆಂಚುರಿಯಲ್ಲಿ ಇದನ್ನು ಕಟ್ಟಿದ್ದು, ಕೆಳದಿ ನಾಯಕರು ಕಟ್ಟಿದ್ದು. ಇದಕ್ಕೆ ಕವಲೇದುರ್ಗ ಫೋರ್ಟ್ ಅಂತಾರೆ ಮತ್ತು ಭುವನಗಿರಿ ಎಂದು ಕರೀತಾರೆ. ಇಲ್ಲಿ ಏನೇನಿತ್ತು ಅನ್ನೋದು ಹಾಕಿದಾರಲ್ಲ. ಕೋಟೆಯ ಆವರಣದಲ್ಲಿ ಅರಮನೆ, ಮಹತ್ತಿನ ಮಠ, ಶೃಂಗೇರಿ ಮಠ, ಟಂಕ ಶಾಲೆ, ಆನೆ ಕುದುರೆ ಲಾಯಗಳಿದ್ದು ಇಲ್ಲಿ ಕೊಳಗಳು ಮತ್ತು ನೀರಿನ ವ್ಯವಸ್ಥೆ ಮಾಡಿ ಇದನ್ನು ಸುಸಜ್ಜಿತ ಅಗ್ರಹಾರನ್ನಾಗಿ ಮಾಡಲಾಗಿತ್ತು. ಕಲ್ಲುಗಳಿಂದ ನಿರ್ಮಿಸಲಾದ ಈ 3 ಸುತ್ತಿನ ಕೋಟೆಯ ಇಕ್ಕೆಲಗಳ ಪ್ರತಿಯೊಂದು ಸುತ್ತಿನಲ್ಲೂ ಕಾವಲುಗಾರರು, ಕೋಟೆಗಳು ಒಳಗೊಂಡ ಪ್ರವೇಶ ದ್ವಾರವಿದ್ದು ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲೂ ದೇವಾಲಯಗಳು, ಶಿಥಿಲಗೊಂಡ ಅರಮನೆಯ ನಿವೇಶನಗಳು ಮತ್ತು ಕಟ್ಟಡಗಳು ಅವಶೇಷಗಳಿವೆ. ಈ ದುರ್ಗದ ಎತ್ತರದ ಹಾಗೂ ಮಧ್ಯಭಾಗದಲ್ಲಿ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಾಲಯವಿದ್ದು
ಈ ದೇವಾಲಯ ತಳವಿನ್ಯಾಸ ಗರ್ಭಗೃಹ ನಂದಿ ಮಂಟಪ ಹಾಗೂ ಮುಖಪುಟವನ್ನು ಹೊಂದಿದ್ದು ದಿಗಂತಗಳಲ್ಲಿ ಸೂರ್ಯಾಸ್ತಮದ ಅಪೂರ್ವ ಸೌಂದರ್ಯವನ್ನು ನೋಡಲು ಸಹಕಾರಿಯಾಗಿದೆ. ಕೋಟೆಯೊಳಗಿನ ಅರಮನೆ ನಿವೇಶನಗಳು ಒಂದು ಎತ್ತರವಾದ ಮಜಲುಗಳುಳ್ಳ ಅಲಂಕೃತ ಅಧಿಷ್ಠಾನವನ್ನು ಹೊಂದಿದ್ದು ಇತ್ತೀಚೆಗೆ ಈ ನಡೆಸಿರುವ ಸಂರಕ್ಷಣಾ ಕಾರ್ಯಗಳಲ್ಲಿ ಒಂದಕ್ಕೊಂದು ಸಂಪರ್ಕವಿಲ್ಲದೆ ಹಲವಾರು ಕೋಣೆಗಳನ್ನು ಹೊಂದಿರುವ ಸ್ತಂಭಗಳುಳ್ಳ ಅಡುಗೆ ಮನೆ, ಸ್ನಾನಗೃಹ, ತನ್ನದೇ ಆದ ನೀರು ಸರಬರಾಜು ವ್ಯವಸ್ಥೆ ಇರುವ ನೋಡಲ್ಲಿ ಸ್ನಾನಗೃಹ ವ್ಯವಸ್ಥೆ, ತನ್ನದೇ ಆದ ನೀರು ಸರಬರಾಜು ವ್ಯವಸ್ಥೆ. ಅಂದ್ರೆ ಯಾವ ಲೆವೆಲ್ಗೆ ಆ ಟೈಮಲ್ಲಿ ಪ್ಲಾನ್ ಮಾಡಿರ್ಬೋದಲ್ವಾ. ಅಂದಿನ ಕಾಲದಲ್ಲಿಯೇ 5 ಕಡೆ ಜ್ವಾಲೆಗಳನ್ನು ಹೊರಸೂಸುವ ಕಲ್ಲಿನ ಒಲೆಯ ಪಾಕಶಾಲೆ ಕಂಡು ಬಂದಿರುವುದು. ಅವಾಗಿನ ಕಾಲದಲ್ಲಿ 5 ಅಡಿ ಅಂದ್ರೆ ಈ ಒಲೆಯಲ್ಲಿ 5 ತೂತ ಇರೋದು. ಎಕ್ಸಾಸ್ಟ್ ಜ್ವಾಲೆ ಹೊರಸೂಸುವ ಕಣೋ ತೂತ. ಜ್ವಾಲೆ ಹೊರಸೂಸುವ ಅಂದ್ರೆ ಎಕ್ಸಾಸ್ಟ್ ಅಲ್ಲ, ತೂತ ಬೆಂಕಿ ಇಡತ್ತಾನೆ. ಅದೆರಡು ಅಲ್ಲಿರೋದು ಬಾಣಗಳು ಬಿಡಕ್ಕೆ ಮಾಡ್ಕೊಂಡಿದ್ದಾವೇನೋ ಅಲ್ವಾ. ಸೊ ಅಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಡೋರು ಇಲ್ಲಿ ಸಿಗುತ್ತೆ ನೋಡು. ಅವ್ರ ಪ್ಲ್ಯಾನ್ ಆ್ಯಕ್ಚುಲಿ ಈಗ ಮೇನ್ ಗೇಟಿಂದ ಒಳಗೆ ಬಂದಮೇಲೆ ಇಷ್ಟೆಲ್ಲ ಅಂದರೆ ಇಲ್ಲಿ ಅಡ್ಡಡ್ಡ ಇರೋ ಕಾಂಪೌಂಡ್ಗಳು ಅದರಿಂದ ಇದ್ದವ್ರನ್ನೆಲ್ಲ ಫೇಸ್ ಮಾಡಿ ಆಮೇಲೆ ಒಳಗೆ ಬರಬೇಕು ಅಲ್ಲ. ಇದು ಮಾಮೂಲಿ ಜನರು ಓಡಾಡೋಕ್ಕಿತ್ತೇನೋ ಮೇ ಬಿ. ಇದು ರಾಜಂಗೆ ಆ ಥರ ಏನಾರ ಮಾಡಿರ್ತಾರಲ್ಲ. ಅದು ಏನು ಗೊತ್ತಾ, ಇವಾಗ ಟೆಕ್ನಾಲಜಿ ಇರುತ್ತೆ, ಪ್ರೆಷರ್ ಇರುತ್ತೆ, ಎಲ್ಲ ತರ್ತಾರೆ. ಲಾರಿನಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಗೆ ಪ್ರಾಬ್ಲಮ್ ಇಲ್ಲ. ಹೌದು. ಅವಾಗ ಇಂಥ ಕಲ್ಲನ್ನೆಲ್ಲ ಎತ್ತಿನ ಗಾಡಿ ಇದು ನೋಡು ಆ್ಯಕ್ಚುಲಿ ಗಾಡಿಗೆಲ್ಲ ತರೋದು ಅಲ್ವಾ. ಈ ಸ್ಪಾಟ್ ನೋಡು, ಅಲ್ಲಿಂದ ಅದನ್ನು ಫೇಸ್ ಮಾಡಿ ಬಂದ್ರ ಇಲ್ಲಿ ಬಂದು ಫುಲ್ಲು ಸಿಗಾಕಂತಾರೆ ಅಲ್ಲ. ಆ ತೂತಗಳು ಕೊಟ್ಟಿರೋದು ನೋಡು, ಸುತ್ತ 4 ದಿಕ್ಕಿಂದ ನೋಡಿರ್ಬೋದು. ಕೆಳಗಡೆ ಮೆನ್ಷನ್ ಆಗಿತ್ತಲ್ಲ ಚರಂಡಿ ವ್ಯವಸ್ಥೆ ಅಂತ, ನೀರು ಸರಬರಾಜು. ಓಹೋ ಕಿಂಡಿನ ಐತಲ್ಲ ಕಣ. ನಾವು ಈ ಕಿಂಡಿ ನೋಡ್ತೀರಿ, ಇವ್ರು ನನ್ಗೆ ಕೊಡ್ತಾವ್ರೆ. ಇಂಥವೆಲ್ಲ ಆದಾಗ ಏನನ್ಸುತ್ತೆ ಅಂದರೆ ನಮ್ಮ ಗಿಟಾರಿಸ್ಟ್ ಸಂಜೆನೇ ಬೆಟರ್ ಇತ್ತು ಅನ್ಸುತ್ತೆ. ತಗೊಂಡು ಮನೆಗೆ ಹೋಗು. ಇದೆಲ್ಲ ರಿನೋವೇಟ್ ಕೂಡ ಮಾಡಿದಾರಲ್ವಾ. ರಿನೋವೇಟು ಆಗಿದೆ. ಅಲ್ಲಿ ಹಾಕಿದಾರಲ್ಲ 16th ಸೆಂಚುರಿಲಿ ಮತ್ತೆ ರಿನೋವೇಟ್ ಆಯಿತು ಅಂತ. ಈ ಗೇಟ್ ನೋಡು ಸಕ್ಕತ್ತಾಗಿದೆ ಅಲ್ವಾ. ಕೋಟೆಗಳಲ್ಲಿ ನೋಡಿದ್ಯಾ ಆಂಜನೇಯಂದು ಫಸ್ಟು ಇರುತ್ತಲ್ಲ, ಏನಕ್ಕೆ? ರಕ್ಷಕ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇಲ್ಲಿ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಕಾಶಿ ವಿಶ್ವನಾಥ ಟೆಂಪಲ್ ಸಿಕ್ಕಿದೆ. ಇದು ನನಗೂ ಕನ್ಫ್ಯೂಸ್ ಆಗ್ತಿದೆ, ಶಿಖರೇಶ್ವರ ಟೆಂಪಲ್ಲ ಇಲ್ಲ ಕಾಶಿ ವಿಶ್ವನಾಥ ಟೆಂಪಲ್ಲ ಅಂತ. ಬಟ್ ಮುಂದಗಡೆ ಔಟ್ಲುಕ್ ನೋಡ್ಬೋದು. ಇದು ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇವನ್ ಹಿಸ್ಟ್ರಿಲಿ ಕೂಡ ಇದು ಮೆನ್ಷನ್ ಆಗಿದೆ. ಒಳಗೆ ಬರ್ತಾ ವಾವ್, ಈ ಕಲ್ಲು ನೋಡು ಹೆಂಗಿದೆ ಅಲ್ವಾ. ಚಪ್ಪಡಿ ಅಲ್ವಾ ಅದು. ಅದನ್ನ ಹೆಂಗೆ ನಿಲ್ಸಿದಾರಲ್ಲ, ಅಷ್ಟು ಅಗಲ ಫುಲ್ಲು ನೀಟಾಗಿ ಕೆತ್ತಿ ಕಲ್ಲಲ್ಲಿ ಈ ರೇಂಜಿಗೆ ನಿಲ್ಸಿರೋದು. ಸ್ಲೋಪ್ ಆಗಿ ನೋಡಿದ್ದ ಎಲ್ಲಾದರೂ? ಹಾಂ, ಇಲ್ಲಿ ನೋಡು ಸೆಂಟ್ರಲ್ ಲೈನಲ್ಲಿ ಇದು ಗಣಪತಿ ಅಥವಾ ಬೇರೆ ಬೇರೆ ಥರದ ದೇವ್ರುಗಳಿದಾವೆ. ಇಲ್ಲಿ ಮೇಲ್ಗಡೆ ಸ್ಟೈಲ್ ಏನಿದೆ ಅದು ಇಸ್ಲಾಮಿಕ್ ಸ್ಟೈಲ್ ಇದೆ. ಎರಡೂ ಮೆನ್ಷನ್ ಮಾಡೋರಲ್ಲ. ಅಲ್ಲೂ ಆಂಜನೇಯ ಇದೆ, ಬಟ್ ಆ ಶೇಪ್ ನೋಡು. ಅಲ್ಲೊಂದಿದೆ ಅಲ್ಲ, 3ನೇದು ಅಲ್ಲಿ ಏನಪ್ಪ ಶಿವಲಿಂಗ ಏನಿದೆ. ಇಲ್ಲಿ ಆಂಜನೇಯ ಇದೆ, ತೇರ ಅದು. ಇಲ್ಲಿ ಹೆಸರು ಹಾಕ್ಬೇಕಿತ್ತು ಇವರು ಅಲ್ಲ. ಇದು ಏನು ಚಿಹ್ನೆ ಹೇಳಿದ್ರು? ಶರಭ ವಾಹನ. ಶರಭ. ಇಲ್ಲಿ ಆನೆ, ಇಲ್ಲಿ ಒಂದು ಚಿತ್ರ ನೋಡ್ಬೋದು. ಗುರಾಣಿ ಮತ್ತೆ ಕತ್ತಿ ಹಿಡ್ಕೊಂಡು ಇಬ್ಬರು ಸೈನಿಕರು ಅಥವಾ ರಾಜರು ಯುದ್ಧ ಮಾಡ್ತಿರೋ ಥರ. ಮತ್ತು ಕುದುರೆ ಮೇಲೆ
ಬರ್ಜಿ ಹಿಡ್ಕೊಂಡು ಹೋಗ್ತಿರೋ ಥರ ಇದೆ. ಹಿಂದ್ಗಡೆ ಏನೋ ಫ್ಲಾಗ್ ಹಿಡ್ಕೊಂಡಿರ್ಬೇಕಲ್ಲ ಇದು. ಇದು ನವಿಲ್ ಅನ್ಸುತ್ತೆ. ಇಲ್ಲಿ ಸೊಂಡ್ಲ ಇದೆ, ಆನೆ ಅನ್ಸುತ್ತೆ. ಅಲ್ಲಿ ಮುಂದೆಗಡೆ ಕೊಕ್ಕರೆನೂ ಇದೆ ಅಲ್ವಾ? ಕೊಕ್ಕು ಆಗ್ಬೇಕು ಮತ್ತೆ ಇದು ದಂತನೂ ಆಗ್ಬೇಕು, ಆ ಥರ ಕಾಣಿಸುತ್ತೆ. ಏನು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದರೆ, ಮೇ ಬಿ ಅದು ಶಿಖರೇಶ್ವರ ಅನ್ಸುತ್ತೆ. ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ, ಬಟ್ ಯಾವುದು ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಒಂದಿದೆ, ಅಲ್ಲಿ ಎದುರು ಇರ್ಬೋದು. ಮೇಲೆ ಹೋಗ್ತಾ ನೋಡೋಣ.